ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾನು ಯಾವ ವಿಡಿಯೋ ಹಾಕ್ತಾಯಿದ್ದೀನಿ ಅಂತ ನೋಡಿ. ಸೋಯಾಬೀನ್ ಅಂತಿರುತ್ತಲ್ವ, ಸೋಯಾಬೀನ್ದು ಪಲ್ಯ ಮಾಡಿದ್ದೀನಿ ನೋಡಿ. ಯಾವ ಥರ ಮಾಡಿದ್ದೀನಿ ಅಂತ ನೋಡಿ. ನೀರು ಬಿಸಿ ಇಟ್ಟಿದ್ದೀನಿ, ಬಿಸಿ ಮಾಡ್ಕೋಬೇಕು. ನೀರು ಚೆನ್ನಾಗಿ ಕುದಿಬೇಕು. ಈ ಥರ ನೀರು ಕುದಿಯೋಕ್ಕೆ ಶುರು ಮಾಡಿದರೆ ಆವಾಗ ಅದರಲ್ಲಿ ಸೋಯಾಬೀನ್ದು ಇರುತ್ತಲ್ವ, ಸಿಪ್ಪೆದು ಮಾಡಿದಿರುತ್ತಲ್ವ, ಅದು ತೊಗೊಂಡು ಹಾಕಬೇಕು. ಇದರಲ್ಲಿ ಸೋಯಾಬೀನ್ನ ಹಾಕಬೇಕು. ಹಾಕಿದರೆ ಅದೆಲ್ಲ ಪೂರ್ತಿ ಬಿಸಿ ಬಿಸಿ ನೀರಲ್ಲಿ ಹಾಕಿದರೆ ಏನಾಗುತ್ತೆ, ಮೆತ್ತಗಾಗುತ್ತೆ, ಚೆನ್ನಾಗಿ ಕುದಿಯುತ್ತೆ. ಕುದ್ದು ಮೆತ್ತಗಾಗುತ್ತೆ ನೋಡಿ. ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡಬೇಕು. ನೀರು ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಹಾಗೆ ಸ್ವಲ್ಪ ಒಂದು 10 ನಿಮಿಷ ಇಡಬೇಕು ನೀರಲ್ಲಿ. ಆ ಥರನೇ ಹಾಗೆ ನೆನೆಸಿಡಬೇಕು. ನೆನೆಸಿಟ್ರೆ ಚೆನ್ನಾಗಿ ಸ್ಮೂತ್ ಆಗುತ್ತೆ, ಒಂಥರ ಪನ್ನೀರ್ ಆದ ಥರನೇ ಆಗುತ್ತೆ, ಚೆನ್ನಾಗಾಗುತ್ತೆ ನೋಡಿ. ನಾನಿವಾಗ ಈ ಥರ ಬಿಸಿ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಹಾಕಿಡಬೇಕು ಬಿಸಿನೀರಲ್ಲಿ. ಹಾಗೆ ಇಟ್ಟು ಮತ್ತು ಈ ಕಡೆ ಎಲ್ಲ ನಾನು ಪಲ್ಯಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋಬೇಕು ನೋಡಿ. ಇವಾಗ ನೋಡಿ, ಈ ಥರ ಬಿಸಿನೀರಲ್ಲಿ ಹಾಕಿಟ್ಟಿದ್ದೀನಿ. ಬಿಸಿನೀರು ಅವೇ ಚೆನ್ನಾಗಿ ಬರ್ತಾಯಿದೆಯಲ್ವ ನೋಡಿ. ಇದರಲ್ಲಿ ಇವಾಗ ಹಾಕಿಟ್ಟಿದ್ದೀನಿ. ಇದು ತಾನೇ ಮೆತ್ತಗಾಗುತ್ತೆ. ಮೆತ್ತಗಾಗಿ ದಪ್ಪ ಆಗುತ್ತೆ. ಚಿಕ್ಕದಿರೋದು ದಪ್ಪ ಆಗಿಬಿಡುತ್ತೆ. ದಪ್ಪ ಆಗಿ ಸ್ಮೂತ್ ಆಗಿಬಿಡುತ್ತೆ. ಒಂಥರ ಸ್ಪಂಜ್ ಥರ ಆಗಿಬಿಡುತ್ತೆ ನೋಡಿ. ಈ ಥರ ನೋಡಿ, ಹೀಗಾಗಿದೆ. ಇನ್ನೂ ತುಂಬ ಸುಡ್ತಾ ಇದೆ. ಹಾಗೆ ಮಾಡ್ಕೋಬೇಕು. ಮಾಡಿಕೊಂಡು ಇವಾಗ ಇದಕ್ಕೆಲ್ಲ ರೆಡಿ ಮಾಡ್ಕೋತೀನಿ. ಅದಕ್ಕೆಲ್ಲ ಏನೇನು ಬೇಕು ಅಂತ ಅದು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಧನಿಯಾ ಹಾಕಿದ್ದೀನಿ, 1 ಚಮಚ ಧನಿಯಾ ಹಾಕಿದ್ದೀನಿ, 1 ಚಮಚ ಜೀರಿಗೆ ಹಾಕಿದ್ದೀನಿ. 2 ಹುರ್ಕೋತಾ ಇದ್ದೀನಿ ನೋಡಿ. ಹುರ್ಕೋಬೇಕು. ಈ ಥರ ಹುರ್ಕೊಂಡು ಇಟ್ಕೊಂಡು ಮತ್ತು ತೆಗೆದು ಬೇರೆ ಕಡೆ ಇಡಬೇಕು. ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಚೆನ್ನಾಗಾಗುತ್ತೆ ನೋಡಿ. ಕೊಬ್ಬರಿ ತುರಿದು ಇದೆ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಕೊಬ್ಬರಿ ತುರಿದಿಟ್ಟಿದ್ದಿದೆ, ಅದಕ್ಕೂ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡ್ಕೋಬೇಕು. ಇದಕ್ಕೂ ಎಲ್ಲ ಬಿಸಿ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಲಿ ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಬೋದಿರುತ್ತೆ. ಹಾಗಾಗಿ ಕೊಬ್ಬರಿ ತುರಿನೂ ಹುರಿತಾ ಇದ್ದೀನಿ ನೋಡಿ. ಈ ಥರ ಹುರ್ಕೋಬೇಕು. ಸ್ವಲ್ಪ ಕೆಂಪು ಆಗಬಾರ್ದು, ಜಾಸ್ತಿ ಕೆಂಪು ಆಗಬಾರ್ದು, ಸ್ವಲ್ಪನೇ ಕೆಂಪು ಮಾಡ್ಕೊಂಡು ಈ ಥರ ಹುರ್ಕೊಂಡು ಇಟ್ಕೊಂಡು ಇದನ್ನು ತಣ್ಣಗಾಗಕ್ಕೆ ಇಡಬೇಕು. ಈಗ ಜೀರಿಗೆ ಮತ್ತು ಧನಿಯಾ ಇಟ್ಟಿದ್ದೀನಿ. ಯಾಕಂದರೆ ನಾನು ಜಾಸ್ತಿ ಕೊತ್ತಂಬರಿ ಸೊಪ್ಪು ಬಳಸಲ್ವಲ್ಲ, ಹಾಗಾಗಿ ಧನಿಯಾ ಬಳಸ್ತೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಧನಿಯಾಯಿಂದ ನೋಡಿ. 1 ಟೊಮೊಟೊ ತೊಗೊಂಡಿದ್ದೀನಿ. 1 ಟೊಮೊಟೊ ತೊಗೊಂಡು 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇಟ್ಕೊಂಡು 2 ಹುರ್ಕೋತೀನಿ ನೋಡಿ. ಟೊಮೊಟೊ ಮತ್ತು ಈರುಳ್ಳಿ 2 ಹುರ್ಕೋತೀನಿ. ಮತ್ತು ಕರಿಬೇವು, ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟೆಲ್ಲ ಹಾಕಿ ಹುರ್ಕೋತೀನಿ ನೋಡಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕು ನೋಡಿ. ಎಷ್ಟು ಸ್ಮೂತಾಗಿದೆ ನೋಡಿ. ಈ ಥರ ಸ್ಮೂತ್ ಆಗಬೇಕು ಅಂದ್ರೇ ಪಲ್ಯ ಚೆನ್ನಾಗಾಗುತ್ತೆ. ಈ ಥರ ನೋಡಿ ಎಲ್ಲ ಹುರ್ಕೋತಾ ಇದ್ದೀನಿ. ಕರಿಬೇವು ಹಾಕಿದ್ದೀನಿ, ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ. ಎಲ್ಲ ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕು. ಈ ಥರ ಹುರಿದಿಟ್ಕೋಬೇಕು. ಕೆಂಪಾಗಬೇಕು. ಕೆಂಪಾದರೆ ಟೊಮೆಟೊ ಮೆತ್ತಗಾಗುತ್ತೆ ಮತ್ತು ಈರುಳ್ಳಿ ಕೆಂಪಾಗುತ್ತೆ. ಕೆಂಪಾದಮೇಲೆ ಎಲ್ಲ ಮಿಕ್ಸ್ ಚೆನ್ನಾಗಿ ಎಲ್ಲ ಹುರ್ಕೊಂಡ್ಮೇಲೆ ಇದಕ್ಕೂ ಏನು ಮಾಡಬೇಕು, ತಂಪಾಗೋಕ್ಕೆ ಬಿಡಬೇಕು. ಅಂದರೆ ಬಿಸಿದ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಹಾಕಿದರೆ ಕಡಾಯಿಗೆ ಮೆತ್ಕೊಳ್ಳಲ್ಲ, ಇಲ್ಲಾಂದರೆ ಕೆಳಗಡೆ ಟೊಮೊಟೊ ಎಲ್ಲ ಕಡಾಯಿಗೆ ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದರೆ ಅಂಟ್ಕೊಳ್ಳಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ ನೋಡಿ. ಈ ಥರ ಕೆಂಪಗಾಗಬೇಕು. ಈ ಥರ ಕೆಂಪಗಾದ್ಮೇಲೆ ಹಸಿ ವಾಸನೆ ಎಲ್ಲ ಹೋಗಿಬಿಡುತ್ತೆ. ಮತ್ತು ಧನಿಯಾ, ಜೀರಿಗೆ ಮತ್ತು ಕೊಬ್ಬರಿ ಮತ್ತು ಟೊಮೊಟೊ ಮತ್ತು ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಹಾಕಿದ್ಮೇಲೆ ಮತ್ತು ಪುಟಾಣಿ ಪೌಡ್ರು ಮತ್ತು ಶೇಂಗಾ ಚಟ್ನಿ 2 ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಇದರಲ್ಲಿ ಮತ್ತು ಇದು ನೋಡಿ, ಈ ಥರ ಎಲ್ಲ ಹಿಂಡ್ಕೋಬೇಕು. ಇದಕ್ಕೆ ನೀರಿರುತ್ತಲ್ಲ, ನೀರೆಲ್ಲ ತೆಗೆದಿಡಬೇಕು. ಒಂದು ಕಡೆ ಅದು ತಣ್ಣಗಾಗೋವರೆಗೆ ಈ ಕಡೆಯಿಂದೆಲ್ಲ ನೀರು ತೆಗೆದಿಡೋಣ. ಇದರಿಂದ ಸೋಯಾಬೀನ್ಸ್ ಎಲ್ಲ ಇರುತ್ತಲ್ಲ, ಇದರಲ್ಲಿ ನೀರು ತೆಗಿಬೇಕು. ನೀರು ತೆಗೆದಿಟ್ಕೋಬೇಕು. ಈ ಥರ ಇಟ್ಕೊಂಡು ಈ ಥರ ಈಗ ನೋಡಿ ಮೆತ್ತಗಾಗ್ಬಿಟ್ಟಿದೆ. ಇವಾಗ ಅದರಲ್ಲಿ ಸ್ವಲ್ಪ ಉಪ್ಪು ಖಾರ ನಿಮ್ಗೆ ಎಷ್ಟು ಹೇಗೆ ಬೇಕೋ ಹಾಗೆ ಉಪ್ಪು ಖಾರ ಹಾಕ್ಕೋಬೇಕು. ಉಪ್ಪು ಖಾರ ಅರಿಶಿಣ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ತರಬೇಕು ನೋಡಿ. ಈ ಥರ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಪೇಸ್ಟ್ ರೆಡಿಯಾಗಿದೆ ನೋಡಿ. ಈ ಕಡೆ ಇವಾಗ ಒಗ್ಗರಣೆ ಕೊಡೋಣ. ಓಕೆನಾ? ಒಗ್ಗರಣೆ ಕೊಡಬೇಕು. ಸಖತ್ತಾಗಿದೆ. ಮಸಾಲ ಅಂತೂ ಸೂಪರಾಗಿದೆ. ಇವಾಗ ಒಗ್ಗರಣೆ ಕೊಡೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಕೊಡಬೇಕು. ಕರಿಬೇವು, ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ 2 ಹಾಕಿದ್ದೀನಿ. ನಾನು ಜಾಸ್ತಿ ಕೊತ್ತಂಬರಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ಧನಿಯಾ ಪೌಡ್ರ್ ಯೂಸ್ ಮಾಡಿದ್ದೀನಿ. 2 ಲವಂಗ ಹಾಕಿದ್ದೀನಿ. ಮತ್ತು ಮಸಾಲ ಎಲೆ ಅಂತಿರುತ್ತಲ್ವ, ಅದನ್ನು ಹಾಕಿದ್ದೀನಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ಥರ ಕೈ ಆಡಿಸ್ತಾ ಇರಬೇಕು. ಮಾಡಿಕೊಂಡು ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಕೆಂಪಗಾಗೋವರೆಗೆ ಹುರ್ಕೊಂಡು ಆಮೇಲೆ ಈಗ ನಾನು ಪೇಸ್ಟ್ ಮಾಡಿಟ್ಟಿರ್ತೀನಲ್ವ, ಅದನ್ನು ಹಾಕ್ಕೋಬೇಕು ಇದರಲ್ಲಿ.
ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಯಾರು ಬಂದರೂ ಸ್ಕಿಪ್ ಮಾಡಬೇಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ, ಮತ್ತು ಬೆಲ್ ಐಕಾನ್ನ ಆನ್ ಮಾಡಿಡಿ. ಅಂದರೆ ನಾನು ಯಾವುದೇ ವಿಡಿಯೋಸ್ ಹಾಕಿದರೂ, ಧಾರ್ಮಿಕ ವಿಡಿಯೋ ಮತ್ತು ಮೂವಿ ಸಾಂಗ್ ವಿಡಿಯೋ ಯಾವುದೇ ಹಾಕಿದರೂ ನಿಮಗೆ ಬಂದು ಮುಟ್ಟುತ್ತೆ. ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವಾಗೆಲ್ಲ ಬೆಳ್ಳುಳ್ಳಿ ಕೆಂಪಾದಮೇಲೆ ಪೇಸ್ಟ್ ಹಾಕ್ಕೋಬೇಕು. ನೋಡಿ, ಇದೆಲ್ಲ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಪೇಸ್ಟೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ನೋಡಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಪೇಸ್ಟೆಲ್ಲ ಏನಾಗಬೇಕು ಅಂದರೆ ಕೆಳಗೆ ಮೇಲ್ಗಡೆ ಮಾಡಿದರೆ ಹಸಿ ವಾಸನೆ ಇನ್ನೂ ಹೋಗುತ್ತೆ, ಚೆನ್ನಾಗಿ ಹೋಗುತ್ತೆ. ಮತ್ತು ನೀರು ಹಾಕ್ಕೋಬೇಕು. ನೋಡಿ ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿದು ಸಡಿಲ ಮಾಡ್ಕೋಬೇಕು. ಅಂದರೆ ಗಟ್ಟಿದ್ರೆ ಅಂಟ್ಕೊಳ್ಳಲ್ವಲ್ಲ, ಸಡಿಲ ಮಾಡ್ಕೋಬೇಕು. ಚೆನ್ನಾಗಿ ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡು ಚೆನ್ನಾಗಿರುತ್ತೆ, ಸಡಿಲ ಆಗುತ್ತೆ. ಸಡಿಲ ಆದ್ರೇ ಅಂದರೆ ಸೋಯಾಬೀನ್ ಎಲ್ಲ ಒಳಗಡೆ ಮೆತ್ತಗಾಗುತ್ತೆ. ಆ ಥರ ಆಗುತ್ತೆ. ನೋಡಿ ಹೇಗಾಗಿದೆ ನೋಡಿ, ಪೇಸ್ಟು ಸೂಪರಾಗಿದೆ. ನೋಡಿದರೆ ನೀವು ಊಟ ಮಾಡಬೇಕು ಅನ್ನಿಸ್ತಾ ಇದೆ, ಆ ಥರ ಆಗಿದೆ. ನೋಡಿ ಇವಾಗ ಕಲರ್ ಬರ್ತಾಯಿದೆ. ನೋಡಿ ಇದ್ರಾಗೆ ಸಬ್ಜಿ ಮಸಾಲ ಹಾಕ್ತಾಯಿದ್ದೀನಿ, ಅಂದರೆ ತರಕಾರಿ ಮಸಾಲ ಇರುತ್ತಲ್ಲ, ಮಸಾಲ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಕುದಿಸ್ಕೊಂಡು ಇವಾಗ ಪೇಸ್ಟ್ ನೋಡಿ ಸೂಪರಾಗಿದೆ. ಇವಾಗ ಇದರಲ್ಲೆಲ್ಲ ಸೋಯಾಬೀನ್ಸ್ ಎಲ್ಲ ಇಡುತ್ತಲ್ಲ, ಅದು ಹಾಕಬೇಕು. ಇವಾಗ ಹಾಕಿ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಪಲ್ಯ ಚೆನ್ನಾಗಿ ಕುದಿಬೇಕು. ಮೆಲ್ಲಗೆ ಲೋ ಫ್ಲೇಮಲ್ಲಿಟ್ಟು ಇದೆಲ್ಲ ಚೆನ್ನಾಗಿ ಹಾಕಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಬೇಕು. ಅಂದರೆ ಪಲ್ಯ ಸೂಪರಾಗಿರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಕಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಕೊಡೋದನ್ನು ಮರೆಯಬೇಡಿ ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತು ಹೈಪ್ ಬಟನ್ ಇರುತ್ತೆ, ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೈಪ್ ಬಟನ್ ಮಾಡಿದ್ರೆ ಪಾಯಿಂಟ್ ಸಿಗುತ್ತೆ ನಮಗೆ. ಸಪೋರ್ಟ್ ಮಾಡಿ. ನೋಡಿ ಇವಾಗ ಪಲ್ಯ ಚೆನ್ನಾಗಿ ಕುದೀತಾ ಇದೆ ನೋಡಿ. ಮೆಲ್ಲಗೆ ಕುದಿಸ್ತಾ ಇದ್ದೀನಿ, ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗೆಲ್ಲ ಬಬಲ್ಸ್ ಬರ್ತಾಯಿದೆ ನೋಡಿ, ಒಳಗಡೆಯಿಂದ ಬಬಲ್ಸ್ ಬರುತ್ತೆ ಮತ್ತು ಕಲರ್ ಬರುತ್ತೆ, ಪಲ್ಯಕ್ಕೆ ಕಲರ್ ಬರುತ್ತೆ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಸೂಪರಾಗಿದೆ ಪಲ್ಯ. ನಮಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇದು ನಾನು ಯಾವಾಗಲೂ ಒಂಥರ ಬೇರೆ ರೆಸಿಪಿ ಮಾಡ್ತಾಯಿದ್ದೆ, ಇದೊಂದು ಟ್ರೈ ಮಾಡಿ ನೋಡೋಣ ಅಂತ ಮಾಡಿದ್ದೀನಿ. ನೀವು ಮಾಡ್ಕೊಂಡು ನೋಡ್ಬೋದು. ಈಸಿಯಾಗಿ ಆಗುತ್ತೆ, ಬೇಗ ಆಗುತ್ತೆ. ಬೆಳಗ್ಗೆ ಮಕ್ಕಳಿಗೆ ಟಿಫಿನ್ಗೆ ಇದೇ ಮಾಡಿಕೊಟ್ಟಿದ್ದೀನಿ, ಚಪಾತಿ ಮತ್ತು ಪಲ್ಯ ಮಾಡಿಕೊಟ್ಟಿದ್ದೀನಿ. ನೋಡಿ ಸೂಪರಾಗಿದೆ. ನೋಡಿದರೆ ಎಷ್ಟು ತಿನ್ನಬೇಕು ಅನ್ನೋ ಥರ ಇದೆ. ಅದು ಒಂಥರ ನೋಡಿದರೆ ಚಿಕನ್ ಥರನೇ ಅನಿಸುತ್ತೆ, ಬಟ್ ನಾವೆಲ್ಲ ವೆಜ್ ಊಟ ಮಾಡ್ತೀವಲ್ವ, ಹಾಗಾಗಿ ಈ ಥರ ಮಾಡ್ಕೊಂಡು ಊಟ ಮಾಡ್ತೀವಿ. ಚೆನ್ನಾಗಿದೆ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.